ಸರಿ ಮ್ಯಾಚ್ ನೋಡಕ್ ಬಂದ್ರೆ ಅದಕ್ಕೆಲ್ಲ ನಾವು ಟ್ರಾನ್ಸ್ಪೋರ್ಟೇಷನ್ ಯಾವನ್ ಕೊಡ್ತೀನಿ ಅಂತ Newman in Sandy. ಯಾಕೆ ಹೇಳಿಲ್ಲ ಶೆಡ್ಯೂಲ್ ನೋಡಿದಾರಲ್ಲ. Over number 11, the excellent Yorker has been produced by Mayur Goda. ಒಪ್ಕೊಳಕ್ ರೆಡಿ ಇದ್ದಾರೆ. ಅವ್ರೇನು ಪ್ರಾಬ್ಲಮ್ Is coming up with a ಅವ್ರೇನಂದ್ರೆ ಸರ್ ನೀವು ಹೆಂಗೆ ಹೇಳ್ತೀರಾ one after another superb repertoire weapons. The previous one, it was a bang on target, sheer brilliance bowling, and another terrific piece of bowling once again. He's literally bowling towards the leg stump, and it's coming away towards the off stump. Excellent swinging bowler for the team once again. This time, lovely looking stroke. It was like a slightly a rope delivery, but they got a single for that. After completion of over number 11th, score was up to 50 for 4. 50 for the team Kamal Cricketers all the way from Tamil Nadu, Gudiyatham. Now I would like to invite my fellow cricket commentator to further occasion, Mr. Farooq Fasha, one of the emerging nowadays emerging cricket commentator in Karnataka state. Farooq Pasha all the way from Kanakapura, Arohali. I will hand over the microphone to Farooq Pasha. ಧನ್ಯವಾದಗಳು ಮೂಡಿಗೆರೆ ಜಲೀಲ್ ರವರ. ಸುಂದರತೆ ಸೆತ ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ, ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಬೆಂಗಳೂರು ಕ್ರಿಕೆಟ್ ಲೀಗ್ 2021 ಮೂರನೇ ವರ್ಷದ ರಾಷ್ಟ್ರ ಮಟ್ಟದ ದಾಂಡು ಚೆಂಡಿನ ಹಗಲಿನ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾಕೂಟ ಈ ಒಂದು ಕಶಿಶ್ ವೈಸ್ಮಯ ಗ್ರೀನ್ ಪಾರ್ಕ್ ಮೈದಾನದಲ್ಲಿ ಯಶಸ್ವಿಯಾಗಿ 6ನೇ ದಿನದತ್ತ ಸಾಗ್ತಾ ಇದೆ. ತನ್ಮೂಲಕ ಬಲವಾದಂಥ ಮನವಿಗೆ ಪುರಸ್ಕಾರ ಲಭಿಸ್ತಾ ಇಲ್ಲ. ನಿರ್ಣಾಯಕ ಸುನಿಲ್ ಟಾಮಿರವರಿಂದ ನಾಟ್ ಔಟ್ ಎಂದು ತೀರ್ಪು ಬರ್ತಾ ಇದೆ. ಸುಂದರತೆ ಸ್ಕಾರ್ಗೆ ಮಧ್ಯ ಕಟ್ಟುನಿಟ್ಟಿನ ಸ್ಕಾರ್ಗೆ ತೋರ್ಪಡಿಸ್ತಾ ಇದ್ದಾರೆ ಬ್ಯಾಂಗ್ಳೂರ್ ಸ್ಕ್ರಾಚರ್ಸ್ ತಂಡದ ಸ್ಕಾರರು. ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಮತ್ತೊಮ್ಮೆ ಬಿರುಸಿನ ಹೊಡೆತಕ್ಕೆ ದಾಂಡು ಚೆಂಡಿನ ಸಂಪರ್ಕ ಕ್ಲೀನ್ ಬೌಲ್ ಆಗ್ತಾ ಇದ್ದಾರೆ. ತನ್ಮೂಲಕವಾಗಿ ಮತ್ತೊಂದು ಉದ್ದರಿ ನೆಲಕ್ಕುಳ್ತಾ ಇದೆ. ಬೆಂಗಳೂರು ಸ್ಕ್ರಾಚರ್ಸ್ ತಂಡಸ್ಕರು ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ. ಯೋಗೇಶ್ ಉದಯ ಕುಮಾರ್ನ ನೆಲಕ್ಕುಳ್ತಾ ಇದೆ ಉದ್ದರೆ. ಒಂದರ ಹಾಸನ ಪರಿಸರದ ನಿರ್ಣಾಯಕ ದಕ್ಷಿತ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತೊಂದರ ದಾವಣಗೆರೆ ಪರಿಸರದ ಸುನಿಲ್ ಟಾಮೆ. ಈ ಇರುವರು ಈಗಾಗಲೇ ರಾಜ್ಯ ಕಂಡಂತ ಅಪ್ರತಿಮ ನಿರ್ಣಾಯಕರು. ಯಾವುದೋ ಒಂದು ಕಪ್ಪು ಚುಕ್ಕೆ ಇಲ್ಲದ ಸುಂದರದ ಒಂದು ನಿರ್ಣಯವನ್ನು ತೋರ್ಪಡಿಸ್ತಾ ಇದ್ದಾರೆ. ಈಗಾಗಲೇ ಕಮಲ್ ಕ್ರಿಕೆಟ್ ಅಕಾಡೆಮಿ ಒಟ್ಟು ಮೊತ್ತ 50 ಓಟಗಳು, 5 ಉದ್ದರಿಯ ನಷ್ಟಕ್ಕೆ. ನೆಕ್ಸ್ಟ್ ಬ್ಯಾಟ್ಸ್ಮನ್ ದಿನೇಶ್.
ರಾಜ್ಯದ ರಾಷ್ಟ್ರದ ಬಲಾಢ್ಯ ತಂಡಗಳ ಸಮಾಗಮ ಆಗ್ಲಿಕ್ಕಿದೆ. ಈಗಾಗಲೇ ನಿನ್ನೆ ರಾತ್ರಿಯ ದಿನ ಕಾಶ್ಮೀರ ತಂಡ ವಿಶ್ರಾಂತಿಯನ್ನ ಪಡಿತಾ ಇದೆ. ಸುಂದರತೆ ಸೆತ ತಟ್ಟಿ ಮೊಟ್ಟಿ ಓಟವನ್ನು ಕಸಿಯಲೋದು ನೇರವಾಗಿ ಎಸ್ಗಾರ್ನ ಚೆಂಡು ಕೈ ಸೇರ್ತಾ ಇದೆ. ಚುಕ್ಕಿ ಎಸೆತ ತನ್ನ ಮೂಲಕವಾಗಿ ಇದು 12 ಓವರ್ನ ಚಾಲ್ತಿಯಲ್ಲಿ ಕಮಲ್ ಕ್ರಿಕೆಟರ್ಸ್ನ ಒಟ್ಟು ಮೊತ್ತ ಕೇವಲ 50ಕ್ಕೆ ಸ್ಥಗಿತತೆಯನ್ನ ಕಂಡುಕೊಳ್ತಾ ಇದೆ. ಬೇರಸಿನ ಹೊಡೆತಕ್ಕೆ ಯತ್ನ ತನ್ನ ಮೂಲಕ ಮತ್ತೊಂದು ಉದ್ದರಿನೆಲ್ಲ ಕೊಳ್ತಾ ಇದೆ. ಕ್ಲೀನ್ ಬಾಲ್. ದಿನೇಶ್ ಪೆವಿಲಿಯನ್ ಹದಿಡಿತಾ ಇದ್ದಾರೆ. ಸುಂದರ ತಿರಸ್ಕಾರಕ್ಕೆ ಎಷ್ಟೇ ಪ್ರಶಂಸೆ ಪಟ್ಟರು ಬೆಂಗಳೂರು ಸ್ಕಾರ್ಚರ್ಸ್ನ ಸ್ಕಾರಿಕೆ ಕಮ್ಮಿ ಆಗ್ತದೆ. ಅಷ್ಟೇ ಸುಂದರ ತಿರಸ್ಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ವೈರ್ಲೆಸ್ ಅದು ಯಾಶಿನ್ ಬೈ ಹತ್ರ ಇದೆ. ವೈರ್ ಏನು ನಾಯಿ ಏನು ಮಾಡಿದೆ. ಯಾವ ನಾಯಿನೂ ಇಲ್ಲ. ಪಿನ್ನಿ ಯಾವ್ದಾದ್ರು ನಾಯಿ ಕಚ್ಚಿಸದ. ಇದು 12 ಓವರ್ನ ಚಾಲ್ತಿಯಲ್ಲಿ ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ. ಕಿಶೋರ್ ಎಸ್ಕಾರ್ ವಿಭಾಗದಲ್ಲಿ ಸುರೇಶ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ SRV ಸ್ಯಾಂಡೆ. ಮತ್ತೊಮ್ಮೆ ಸುರೇಶ್ ಈಗಾಗಲೇ 2 ಉದ್ದರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಕೇವಲ 12 ಓಟವನ್ನು ಮಾತ್ರ ಬಿಟ್ಕೊಟ್ಟು ಪೂರ್ಣಾವಕಾಗಿ ಬಿದ್ದಂತ ಚೆಂಡು ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಓವರ್ನ ಮುಕ್ತಾಯ ಆಗ್ತಾ ಇದೆ. 12 ಓವರ್ನ ಮುಕ್ತಾಯದ ಬಳಿಕ ಕಮಲ್ ಕ್ರಿಕೆಟರ್ ತಂಡದ ಒಟ್ಟು ಮೊತ್ತ 50ಕ್ಕೆ ಸ್ಥಗಿತತೆಯನ್ನ ಕಂಡುಕೊಳ್ತಾ ಇದೆ. 6 ಉದ್ದರಿಯ ನಷ್ಟಕ್ಕೆ. ಹನ್ನೆರಡು ಓವರ್ನ ಮುಕ್ತಾಯದ ಬಳಿಕ ಕಮಲ್ ಕ್ರಿಕೆಟರ್ಸ್ ತಂಡದ ಒಟ್ಟು ಮೊತ್ತ 50 ಓಟಗಳು. ಹೊಸ ಎಸೆತಗಾರನ ಎಂಟ್ರಿ ಆಗ್ತಾ ಇದೆ. ಪ್ರಣವ್ ಅದ್ಯಾವ ರೀತಿ ದಾಂಡಿಗನನ್ನ ಕಟ್ ಹಾಕ್ತಾನೆ ಕಾದ್ ನೋಡ್ಬೇಕಾಗ್ತದೆ. ಈಗಾಗಲೇ ಬೆಂಗಳೂರು ಸ್ಕಾಚರ್ಸ್ ತಂಡದ ಎಸ್ಕಾರ್ ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆಯಲ್ಲಿ ಎಸ್ಕಾರ್ ವಿಭಾಗದಲ್ಲಿ ಎಲ್ಲದರಲ್ಲೂ ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ ಬೆಂಗಳೂರು ಸ್ಕಾಚರ್ಸ್ ತಂಡದ ಆಟಗಾರರು. ಸ್ಟ್ರೈಕರ್ ವಿಭಾಗದಲ್ಲಿ ಸ್ಯಾಂಡಿ ಆದ್ರ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಕಿಶೋರ್. ಸುಂದರತೆ ಸೆತ ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಸ್ಯಾಂಡಿಗೆ ಸ್ತಂಭ ಚಂಡಿ ಬಾರೆ. ಸುಂದರತೆ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ತನ್ನ ಮಧ್ಯ ಕೇವಲ 1 ಓಟವನ್ನು ಮಾತ್ರ ಬಿಟ್ಕೊಡ್ತಾ ಇದ್ದಾರೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು 1 ಓಟವನ್ನು ಮಾತ್ರ ಪೂರೈಸ್ಕೊಳ್ತಾ ಇದ್ದಾರೆ. ಈಗಾಗಲೇ ಸ್ಯಾಂಡಿರವರ ಖಾತೆ ತೆರವಾಗ್ತಾ ಇದೆ. ಸುಂದರತೆ ಎಸೆತ ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ.
ಎಸ್ಕಾರ ಪ್ರಣವ್ ಸುಂದರತೆ ಎಸೆತ ಸತತ ಎಸೆತಗಳು डॉट डिलीवरी ಆಗ್ತಾ ಇದೆ यहाँ पर जो आ रही है कश्मीर टीम को हमारे एक मुख्य स्टेज की तरफ से बहुत ही धन्यवाद देते हुए यहाँ पर स्वागत करते हैं बेंगलुरु क्रिकेट लीग की तरफ से बहुत दूर से आई हुई है क्रिकेट टीम इनको हम ऑर्गेनाइजर्स की तरफ से जो प्रेक्षक दर्शक लोग हैं उनकी तरफ से हम हृदय से अभिनंदन करते हुए और हृदय से स्वागत करते हुए ಸುಂದರತೆ ಎಸೆತ ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ ಡಾಟ್ ಡೆಲಿವರಿ ಆಗ್ತಾ ಇದೆ ತನ್ಮೂಲಕ ಓವರ್ನ ಮುಕ್ತಾಯ 13 ಓವರ್ನ ಮುಕ್ತಾಯದ ತರುವ ಕಮಲ್ ಕ್ರಿಕೆಟರ್ಸ್ ತಂಡದ ಒಟ್ಟು ಮೊತ್ತ 53 ಓಟಗಳು 6 ಉದ್ದರಿಯ ನಷ್ಟಕ್ಕೆ ಈ ಕ್ರಿಕೆಟ್ ಟೂರ್ನಿಯ ಮುಖ್ಯ ಕೇಂದ್ರ ಬಿಂದು ಅತ್ಯಾಕರ್ಷಣೆಯ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಸಾಗಬೇಕಾದ್ರೆ ಮೈನಾ ಪ್ರಾಪರ್ಟೀಸ್ ಬೆಂಗಳೂರು ಕ್ರಿಕೆಟ್ನ ಮಾಲೀಕರು ಆದಂತಹ ಕಾರ್ತಿಕೇಯನ್ ಸಾರ್ ಅವರು ಸತತ 3 ವರ್ಷಗಳ ಕಾಲ ಈ ಒಂದು ಕ್ರಿಕೆಟ್ ಟೂರ್ನಿಗೆ ಸಹಕಾರವನ್ನು ನೀಡ್ತಾ ಸಹಯೋಗದೊಂದಿಗೆ ಬೆನ್ನೆಲುಬಾಗಿ ನಿಲ್ತಾ ಇದ್ದಾರೆ ಅವರಿಗೆ ಹೃದಯ ಸ್ಪರ್ಶಿ ಅಭಿನಂದನೆಯನ್ನ ಈ ಮೂಲಕವಾಗಿ ಸಲ್ಲಿಸ್ತಾ ಇದ್ದೇವೆ ಧನ್ಯವಾದ ಕಾರ್ತಿಕೇಯನ್ ಸಾರ್ ಅವರ ಪೂರ್ಣಾಂಕವಾಗಿ ಬಿದ್ದಂತ ಚೆಂಡು ಗೂಟ ರಕ್ಷಕನ ಹಿಂಬದಿಯಲ್ಲಿ ಚೆಂಡು ಸಾಗ್ತಾ ಇದೆ ಒಂದು ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ ತನ್ಮೂಲಕವಾಗಿ ಇದು 14ನೇ ಓವರ್ನ ಚಾಲ್ತಿಯಲ್ಲಿ ಕಮಲ್ ಕ್ರಿಕೆಟರ್ಸ್ನ ಒಟ್ಟು ಮೊತ್ತ ಕೇವಲ 54ರಲ್ಲಿ ಸ್ಥಗಿತಗೊಳ್ತಾ ಇದೆ ಎಸ್ಕರ್ ವಿಭಾಗದಲ್ಲಿ ಅವಿನ್ ಗೌಡ ಸ್ಟ್ರೈಕರ್ ವಿಭಾಗದಲ್ಲಿ ಕಿಶೋರ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸ್ಯಾಂಡೆ ಸುಂದರತೆ ಎಸೆತ ಉದ್ದರಿ ಆವರಿಸಿಕೊಂಡು ಬೀಸುವ ಪ್ರಯತ್ನ ದಾಂಡು ಚೆಂಡಿನ ಸಂಪರ್ಕ ಇಲ್ಲ ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ यहाँ पर फिर से कश्मीर टीम को स्वागत करते हुए बहुत ही आभारी हैं हम आपके लिए बहुत दूर से आए हुए हैं हम बेंगलुरु क्रिकेट लीग की ओर से फिर से हम स्वागत करते हुए ಸುಂದರತೆ ಎಸೆತ ಕೇವಲ ಒಂದು ಓಟವನ್ನು ಮಾತ್ರ ಬಿಟ್ಕೊಡ್ತಾ ಇದ್ದಾರೆ ಮತ್ತೊಮ್ಮೆ ಎಸ್ಕರ್ ವಿಭಾಗದಲ್ಲಿ ಅವಿನ್ ಗೌಡ ಸ್ಟ್ರೈಕರ್ ವಿಭಾಗದಲ್ಲಿ ಸ್ಯಾಂಡಿ ಆದ್ರೆ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಕಿಶೋರ್ ತನ್ಮೂಲಕ ಗಾಳಿಯಲ್ಲಿ ಚೆಂಡು ಸುರಕ್ಷತೆ ಬೊಗಸಲ್ಲಿ ಸೇರ್ತಾ ಇದೆ ಚೆಂಡು ಉದ್ದರಿ ಮತ್ತೊಮ್ಮೆ ನೆಲಕೊಳ್ತಾ ಇದೆ 7ನೇ ಉದ್ದರಿ ಕಳ್ಕೊಳ್ತಾ ಇದೆ ಕಮಲ್ ಕ್ರಿಕೆಟರ್ಸ್ ತಂಡದ 7ನೇ ಉದ್ದರಿ ನೆಲಕೊಳ್ತಾ ಇದೆ ಸ್ಯಾಂಡಿ ರವರ ರೂಪದಲ್ಲೇ ಇದು 14ನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 55 ಓಟಗಳು 7 ಉದ್ದರಿಯ ನಷ್ಟಕ್ಕೆ ಮತ್ತೋರ್ವ ಕೊಡಗೈದಾನೆ ಕ್ರಿಕೆಟ್ ಅಂದ್ರೆ ಅಚ್ಚುಮೆಚ್ಚು ಕ್ರಿಕೆಟ್ ಅಂದ್ರೆ ಪಂಚ ಪ್ರಾಣ ಅವರೇ ಬಹುಗುಣಾಜಿ ಸರ್ ಅವರು ಕಶಿಶ್ ವಿಸ್ಮಯ ಗ್ರೀನ್ ಪಾರ್ಕ್ ಹಾಗೂ ಕಶಿಶ್ ಕ್ರಿಕೆಟ್ ಕ್ಲಬ್ ಈ ಎರಡೂ ತಂಡದ ಮಾಲೀಕರು ಸದಾಕಾಲ ಸಂಘಟಕರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಬರ್ತಾ ಇದ್ದಾರೆ ಧನ್ಯವಾದ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಕ್ಷಣಗಳ ಗಾಳಿಯಲ್ಲೇ ತನ್ಮೂಲಕ ಮತ್ತೊಂದು ಉದ್ದರಿ ನೆಲಕೊಳ್ತಾ ಇದೆ
ಮತ್ತೊಮ್ಮೆ ಬಹುಗುಣಾಜಿ ಸರ್ ಅವರಿಗೆ ಹೃದಯ ಸ್ಪರ್ಶಿ ಹೃದಯದ ಅಂತರಾಳದಿಂದ ಅಭಿನಂದನೆನ ಸಲ್ಲಿಸ್ತಾ ಇದ್ದಾವೆ. ತಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಸರ್. ಇದೇ ರೀತಿಯ ಒಂದು ಪ್ರೋತ್ಸಾಹವನ್ನು ಮುಂದಿನ ದಿನಗಳಲ್ಲಿ ಸಂಘಟಕರ ಮೇಲೆ ನೀವು ನೀಡ್ತೀರಾ ಅಂತ ಆಶಿಸ್ತಾ ಇದ್ದಾವೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಮುಖ್ಯ ವೇದಿಕೆಯ ಪರವಾಗಿ, ಕ್ರೀಡಾಭಿಮಾನಿಗಳ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ ಹೃದಯ ಸ್ಪರ್ಶಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾವೆ. ಜೊತೆಯಲ್ಲೇ ಈ ಒಂದು ಕ್ರೀಡಾಂಗಣ ಸಜ್ಜುಗೊಳ್ಬೇಕಾದ್ರೆ ಮುಖ್ಯ ಕಾರಣಕರ್ತರು ವಿಶಾಲ್, ಆನಂದ್, ಅರ್ಜುನ್, ಯುವರಾಜ್, ಸುನಿಲ್, ಟಾಮೆ, ಮುಖ್ಯವಾಗಿ ಕ್ಯೂರೇಟರ್ ವಿಶ್ವನಾಥ್ ರವರು. ಅವರಿಗೆ ಮುಖ್ಯ ವೇದಿಕೆಯ ಪರವಾಗಿ, ಕ್ರೀಡಾಭಿಮಾನಿಗಳ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ ಹೃದಯದ ಅಂತರಾಳದಿಂದ ಹೃದಯ ಸ್ಪರ್ಶಿ ಅಭಿನಂದನೆನ ಸಲ್ಲಿಸ್ತಾ ಇದ್ದಾವೆ. ಈಗಾಗಲೇ ಬೆಂಗಳೂರು ಸ್ಕಾಚರ್ಸ್ ತಂಡ ಮೇಲುಗೈಯನ್ನು ಸಾಧಿಸ್ತಾ ಇದೆ. ಕೇವಲ 55 ಓಟವನ್ನು ಮಾತ್ರ ಬಿಟ್ಕೊಡ್ತಾ ಇದ್ದಾರೆ. 8 ಉದ್ದರಿಯನ್ನ ಕಳ್ಕೊಂಡು ಶೋಚನೀಯ ಸ್ಥಿತಿಯಲ್ಲೇ ಕಮಲ್ ಕ್ರಿಕೆಟರ್ಸ್ ತಂಡ. ಹ್ಯಾಟ್ರಿಕ್ ನ ಸಾಧ್ಯತೆ ಅದ್ಯಾವ ರೀತಿ ಹ್ಯಾಟ್ರಿಕ್ ಅನ್ನ ಪಡ್ಕೊಳ್ತಾರೆ ಕಾದ್ ನೋಡ್ಬೇಕಾಗ್ತದೆ. ಅರುಣ್ ಗೌಡ ಹ್ಯಾಟ್ರಿಕ್ ಚೆಂಡಿಗಾಗಿ ತನ್ನ ಮೂಲಕ ಕಟ್ ಮಾಡುವಂತಹ ಪ್ರಯತ್ನ, ಒಂದು ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ. ಸೌಂದರ್ಯತಾ ಓಟ, ನಿಧಾನಗತಿಯ ಸ್ಕೋರ ಅರವಿಂದ್ ಗೌಡ. 14 ಓವರ್ನ ಮುಕ್ತಾಯದ ಬಳಿಕ ಕಮಲ್ ಕ್ರಿಕೆಟರ್ಸ್ ತಂಡದ ಒಟ್ಟು ಮೊತ್ತ ಕೇವಲ 56ಕ್ಕೆ ಸ್ಥಗಿತತೆಯನ್ನ ಕಂಡುಕೊಳ್ತಾ ಇದೆ. 8 ಉದ್ದರಿಯ ನಷ್ಟಕ್ಕೆ. ಈ ಟೂರ್ನಿಯ ಮುಖ್ಯ ಕೇಂದ್ರ ಬಿಂದು, ಮುಖ್ಯ ರೂವಾರಿ, ಸತತ 3 ವರ್ಷಗಳ ಕಾಲ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹವನ್ನು ನೀಡ್ತಾ, ಸಹಕಾರವನ್ನು ನೀಡ್ತಾ, ಸಂಘಟಕರಿಗೆ ಸದಾ ಕಾಲ ಜೊತೆಯಾಗಿ ನಿಲ್ತಾ ಇರುವ ಓರ್ವ ಕೊಡಗೈ ದಾನಿ ಕಶಿಶ್, ಓರ್ವ ಕೊಡಗೈ ದಾನಿ ಮೈನಾ ಪ್ರಾಪರ್ಟೀಸ್ ಬೆಂಗಳೂರು ಕ್ರಿಕೆಟ್ ಲೀಗ್ನ ಮಾಲೀಕರು ಕಾರ್ತಿಕೇಯನ್ ಸರ್ ಅವರಿಗೆ ಹೃದಯ ಸ್ಪರ್ಶಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ತನ್ಮೂಲಕವಾಗಿ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಜೊತೆಯಲ್ಲಿ ಮತ್ತೋರ್ವ ಕೊಡಗೈ ದಾನಿ ಕಶಿಶ್ ವಿಸ್ಮಯ ಗ್ರೀನ್ ಪಾರ್ಕ್ನ ಹಾಗೂ ಕಶಿಶ್ ಕ್ರಿಕೆಟ್ ಕ್ಲಬ್ನ ಮಾಲೀಕರು ಬಹುಗುಣಜೀರವರು, ಅವರಿಗೂ ಸಹ ಹೃದಯ ಸ್ಪರ್ಶಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಧನ್ಯವಾದಗಳು ಬಹುಗುಣಜೀರವರ. ಮತ್ತೊಮ್ಮೆ ಸೌಂದರ್ಯತೆ ಎಸೆತ ಒಂದು ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ. ಇದು 15ನೇ ಓವರ್ನ ಚಾಲ್ತಿಯಲ್ಲಿ ಕಮಲ್ ಕ್ರಿಕೆಟರ್ಸ್ ತಂಡದ ಒಟ್ಟು ಮೊತ್ತ 58ಕ್ಕೆ ಸ್ಥಗಿತಗೊಳ್ತಾ ಇದೆ. 8 ಉದ್ದರಿಯ ನಷ್ಟಕ್ಕೆ. ಮತ್ತೊಮ್ಮೆ ಸ್ಟಂಪ್ಗಾಗಿ ಯತ್ನ, ಯಾವುದೇ ಒಂದು ಆಘಾತ ಇಲ್ಲ. ಅಗಲವಾದ ಚೆಂಡೊಂದು ದಕ್ಷಿತ್ ರವರಿಂದ ತೀರ್ಪು ಬರ್ತಾ ಇದೆ. ಒಂದು ಅತಿರಿಕ್ತ ಓಟದ ಸೇರ್ಪಡೆ ಆಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲೇ. ಮತ್ತೊಮ್ಮೆ ಪ್ರಣವ್, ಸುಂದರತೆ ಎಸೆತ, ಜಾಣ್ಮೆ ಎಸೆತ, ಕಟ್ಟುನಿಟ್ಟಿನ ಎಸೆತ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಡೆಲಿವರಿ ಆಗ್ತಾ ಇದೆ. ತನ್ಮೂಲಕ ಸುಂದರತೆ ಗುತ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸುಂದರತೆ ಕ್ಯಾಚಿ ತನ್ಮೂಲಕವಾಗಿ 9ನೇ ಉದ್ದರಿ ನೆಲಕೊಳ್ತಾ ಇದೆ. ಬಹುಶಃ ಪಂದ್ಯ ಬೇಗ ಮುಗಿಯುವ ಒಂದು ಹಂತದಲ್ಲಿದೆ. ಕೇವಲ
59ಕ್ಕೆ ಸ್ಥಗಿತಗೊಳ್ಳುತ್ತಾ ಇದೆ. ಅತ್ಯಂತ ಶೋಚನೀಯ ಸ್ಥಿತಿಯಲ್ಲೇ ಕಮಲ್ ಕ್ರಿಕೆಟರ್ಸ್ ತಂಡ. ಹೊಸ ದಾಂಡಿಗರ ಎಂಟ್ರಿ ಆಗ್ತಾ ಇದೆ. ಗಣೇಶ್ ಅದ್ಯಾವ ದಾಂಡಿಗ ತನ್ನ ತಂಡಕ್ಕೆ ನಿರ್ವರ್ತನೆ ಕಾದ್ ನೋಡ್ಬೇಕಾಗ್ತದ. ಈಗಾಗಲೇ ಕೇವಲ 59ಕ್ಕೆ ಸೀಮಿತಗೊಳ್ತಾ ಇದೆ ಕಮಲ್ ಕ್ರಿಕೆಟರ್ಸ್ ತಂಡ. ಕೊನೆಯ ಉದ್ದರಿ ಬಾಕಿ ಉಳಿತಾ ಇದೆ. ಈಗಾಗಲೇ ಬೆಂಗಳೂರು ಸ್ಕ್ರಾಚರ್ಸ್ ತಂಡದ ಆಟಗಾರರು ಮೇಲುಗೈಯನ್ನ ಸಾಧಿಸ್ತಾ ಇದ್ದಾರೆ. ಪ್ರಣವ್ಗೆ ಮೊದಲನೆಯ ಸಫಲತೆ, ಪ್ರಥಮ ಸಫಲತೆ ದಕ್ತಾ ಇದೆ. ಸುಂದರತೆ ಎಸೆತ, ದಾಂಡು ಚೆಂಡಿನ ಸಂಪರ್ಕ ಇಲ್ಲ. ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಗಣೇಶ್. ಸುಂದರತೆ ಎಸೆತ, ಸತತ ಎಸೆತಗಳು ಚುಕ್ಕಿ ಎಸೆತ ಆಗಿ ಮಾರ್ಪಡ್ತಾ ಇದೆ. ಓವರ್ ಮುಕ್ತಾಯ. ಹದಿನೈದು ಓವರ್ನ ಮುಕ್ತಾಯದ ಬಳಿಕ ಕಮಲ್ ಕ್ರಿಕೆಟರ್ಸ್ ತಂಡದ ಒಟ್ಟು ಮೊತ್ತ 59 ಓಟಗಳು, 9 ಉದ್ದರಿಯ ನಷ್ಟಕ್ಕೆ. ಕೊನೆಯ ಉದ್ದರಿ ಬಾಕಿ ಉಳಿತಾ ಇದೆ. ಅದ್ಯಾವ ದಾಂಡಿಗ ತನ್ನ ತಂಡಕ್ಕೆ ನಿರ್ವರ್ತನೆ ಕಾದ್ ನೋಡ್ಬೇಕಷ್ಟೇ. ಹೊಸ ಎಸೆತಗಾರನ ಎಂಟ್ರಿ ಆಗ್ತಾ ಇದೆ. ರಿತಿಕ್ನ ಎಂಟ್ರಿ ಆಗ್ತಾ ಇದೆ. ಪೃಥ್ವಿಕ್ನ ಎಂಟ್ರಿ ಆಗ್ತಾ ಇದೆ. ಇನ್ನಿಂಗ್ಸ್ ಮುಕ್ತಾಯಗೊಳ್ಳಿಕ್ಕೆ ಕೇವಲ ಒಂದು ಉದ್ದರಿ ಬಾಕಿ ಉಳಿತಾ ಇದೆ. शानदार शॉट, यहां पर देखना पड़ेगा कैच होती हुई, फिर से एक झटका. कमल क्रिकेटर्स का कुल स्कोर 59 रन, सिर्फ 59 रन बनाया कमल क्रिकेटर्स. बहुत ही अच्छी कसी हुई गेंदबाजी देखने को मिल रहा है बेंगलोर स्क्रैचर्स टीम की ओर से. बहुत ही जबरदस्त गेंदबाजी का मुजाहरा करते हुए अभी हमारे साथ में दूर की कश्मीर की टीम आई हुई है. उनको फिर से हम हृदय से स्वागत करते हुए, कश्मीर अभी तक बहुत ही अच्छे खिलाड़ियों को भारत देश में इंट्रोड्यूस करते हुए, जैसा कि हम देखा है परवेज और अब्दुल समद जैसे खिलाड़ी आईपीएल टीम में खेलते हुए. देखना पड़ेगा वही खिलाड़ी इस टीम में मौजूद हैं या नहीं. बहुत ही इंटरेस्टिंग गेम यहां पर होता हुआ. अभी जो निर्णय का काम किया है सुनील टॉमी और दक्षित, इनको धन्यवाद देते हुए हमारी ओर से सिर्फ 59 रन बना चुके हैं कमल क्रिकेटर्स की टीम. बहुत ही कम स्कोर बनाए हैं. देखने को यहां पर कौन सी टीम यहां पर जीत पाएगा देखना पड़ेगा. जल्द से जल्द मैच यहां पर खत्म होने की संभावना ज्यादा होती हुई. हमने सुना है कि कश्मीर की टीम बहुत ही एक बार डेंजरस रूप में खेलती है. देखना पड़ेगा इस कशिश विस्मय ग्राउंड में क्या कुछ कर पाएंगे. बहुत ही बढ़िया खिलाड़ियों को एक इंट्रोड्यूस किया है हमारे भारत देश जो इंडियन क्रिकेट टीम में, जैसा कि परवीज और अब्दुल समद जैसा खिलाड़ी जो आईपीएल में अभी हमने देखा है कि हैदराबाद
सनराइज हैदराबाद की ओर से खेलता हुआ ये अब्दुल समद खिलाड़ी, ऐसे खिलाड़ी इस कश्मीर की टीम में हैं या नहीं देखना पड़ेगा, क्योंकि कभी भी किसी भी समय पर हावी हो सकते हैं ये कश्मीर की टीम। बहुत दूर से इस बेंगलुरु क्रिकेट लीग खेलने के लिए आए हुए हैं। उनको फिर से हम युवराज, आनंद, अर्जुन, विशाल, सुनील, टॉमी की ओर से फिर से हृदय से धन्यवाद देते हुए, धन्यवाद सर। फिर से हम कश्मीर को टीम को
ಪಂದ್ಯಾಕೂಟ ಯಶಸ್ವಿಯಾಗಿ 6ನೇ ದಿನದತ್ತ ಪ್ರಥಮ ಪಂದ್ಯಾಕೂಟವಾಗಿ ಸಾಗಿ ಬರ್ತಾ ಇದೆ. ಈಗಾಗಲೇ ಬೆಂಗಳೂರು ಸ್ಕಾಚರ್ಸ್ ವರ್ಸಸ್ ಕಮಲ್ ಕ್ರಿಕೆಟರ್ಸ್ ಎರಡೂ ತಂಡಗಳ ನಡುವೆ ನೇರ ಹಣಾಹಣಿ ಸಾಗ್ತಾ ಇದೆ. ಬೆಂಗಳೂರು ಸ್ಕಾಚರ್ಸ್ ತಂಡದ ನಾಯಕ ಟಾಸ್ ಅನ್ನ ಜಯಿಸಿ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದ್ರು. ಕೇವಲ ಕಮಲ್ ಕ್ರಿಕೆಟರ್ಸ್ ತಂಡ 59 ಓಟವನ್ನು ಮಾತ್ರ ಪೂರೈಸಿಕೊಂಡ್ರು. 60 ಓಟದ ಟಾರ್ಗೆಟ್ ಅನ್ನು ನೀಡುತ್ತಾ ಇದೆ ಕಮಲ್ ಕ್ರಿಕೆಟರ್ಸ್ ತಂಡ ಬ್ಯಾಂಗ್ಳೂರ್ ಸ್ಕಾಚರ್ಸ್ ತಂಡಕ್ಕೆ ಕನಿಷ್ಠ ಮೊತ್ತವನ್ನು ನೀಡುತ್ತಾ ಇದೆ. ಅದ್ಯಾವ ರೀತಿ ಕಮಲ್ ಕ್ರಿಕೆಟರ್ಸ್ನ ಎಸ್ಕಾರರು ಬ್ಯಾಂಗ್ಳೂರ್ ಸ್ಕಾಚರ್ಸ್ ತಂಡದ ದಾಂಡಿಗರಿಗೆ ಕಟ್ ಹಾಕ್ತಾರೆ, ಕಾದ್ ನೋಡ್ಬೇಕಾಗ್ತದೆ. ನಾವು ಕಂಡ ಹಾಗೆ ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡಕ್ಕೆ ಕಾರಣ ಅಂತ ಹೇಳ್ತೇವೆ. ಈ ನಿಟ್ಟಿನಲ್ಲಿ ಅದ್ಯಾವ ಎಸ್ಕಾರ ಮೇಲುಗೈಯನ್ನ ಸಾಧಿಸ್ತಾನೆ, ಕಾದು ನೋಡ್ಬೇಕಾಗ್ತದೆ. ತನ್ಮೂಲಕ ಗಾಳಿಯಲ್ಲಿ ಚೆಂಡು ಪ್ರಥಮ ಸಫಲತೆ ದಕ್ಕಬೇಕಾಗಿತ್ತು. ಕೈ ಚೆಲ್ತಾ ಇದ್ದಾರೆ. ನಾ ಈ ಮೂಲಕವಾಗಿ ತಿಳಿಸ್ತಾ ಇದೆ ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡಕ್ಕೆ ಕಾರಣ ಅಂತ. ಅದೇ ರೀತಿಯ ಸ್ಕಾರ್ಗೆನ ತೋರ್ಪಡಿಸಿದ್ರು ತಿಲಕ್. ಅದೃಷ್ಟ ಕೈ ಕೊಡ್ತಾ ಇದೆ ಮಧ್ಯ ಕಮಲ್ ಕ್ರಿಕೆಟರ್ಸ್ ತಂಡಕ್ಕೆ. ಪ್ರಥಮ ಓವರ್ನ ಚಾಲ್ತಿಯಲ್ಲೇ ಈಗಾಗಲೇ ಪ್ರಥಮ ಎಸೆತದಲ್ಲೇ ಸಫಲತೆಯನ್ನ ಪಡ್ಕೊಳ್ಳುವ ನಿಟ್ಟಿನಲ್ಲಿ ಎಡವುತ್ತಾ ಇದ್ದಾರೆ. ಸುಂದರತೆ ಎಸೆತ, ಸತತ ಎಸೆತಗಳು ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಬಹುಶಃ ಪ್ರಥಮ ಎಸೆತದಲ್ಲಿ ಉತ್ತರಿಯನ್ನ ಪಡ್ಕೊಂಡಿದ್ರೆ ನಿಸ್ಸಂಶಯವಾಗಿ ಒತ್ತಡವನ್ನ ಹೇರಬಹುದಾಗಿತ್ತು. ಆದ್ರೆ ಅದೃಷ್ಟ ಕೈ ಕೊಡ್ತಾ ಇದೆ ಕಮಲ್ ಕ್ರಿಕೆಟರ್ಸ್ ತಂಡಕ್ಕೆ. ಸುಂದರತೆ ಎಸೆತ, ಕಟ್ಟುನಿಟ್ಟಿನ ಎಸ್ಕಾರ್ಗೆನ ತೋರ್ಪಡಿಸ್ತಾ ಇದ್ದಾರೆ ಎಸ್ಕಾರ ತಿಲಕ್. ಒಂದಳ ಅವಿನ್ ಗೌಡ ಸ್ಟ್ರೈಕರ್ ವಿಭಾಗದಲ್ಲಾದ್ರೆ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಣವ್, ನಿರ್ಣಾಯಕರಾಗಿ ದಾವಣಗೆರೆ ಪರಿಸರದ ಸುನಿಲ್ ಟಾಮಿ ಆದ್ರೆ ಮತ್ತೊಂದೆಡೆ ಹಾಸನ ಪರಿಸರದ ದಕ್ಷಿತ್ ಅತ್ಯುತ್ತಮವಾದಂತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸುಂದರತೆ ಎಸೆತ, ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. ಒತ್ತಡವನ್ನ ಹೇರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕಮಲ್ ಕ್ರಿಕೆಟರ್ಸ್ ತಂಡದ ಕ್ಷೇತ್ರ ರಕ್ಷಕರು. ಓಟವನ್ನ ಬಿಟ್ಕೊಳ್ತಾ ಇಲ್ಲ, ಒತ್ತಡದ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಮತ್ತೊಮ್ಮೆ ನವೀನ್ ಗೌಡನ್ಗೆ ಎಸ್ತಂತ ಚೆಂಡು ಮೂಲಕವಾಗಿ ಪ್ರಥಮ ಓಟವನ್ನ ಪೂರೈಸಿಕೊಳ್ತಾ ಇದ್ದಾರೆ. ಬೆಂಗಳೂರು ಸ್ಕಾಚರ್ಸ್ ತಂಡದ ಪ್ರಥಮ ಓಟ ಕಲೆ ಹಾಕ್ತಾ ಇದ್ದಾರೆ. ಅರವತ್ತು ಓಟವನ್ನ ಚೇಸ್ ಮಾಡಬೇಕಾಗಿದೆ ಬೆಂಗಳೂರು ಸ್ಕಾಚರ್ಸ್ ತಂಡದ ಆಟಗಾರರು. ಮತ್ತೆ ಎಸ್ಕಾರ್ಗೆ ವಿಭಾಗದಲ್ಲಿ ತಿಲಕ್. ಸುಂದರತೆ ಎಸೆತ, ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಓವರ್ನ ಮುಕ್ತಾಯ, ಪ್ರಥಮ ಓವರ್ನ ಮುಕ್ತಾಯದ ತರುವಾಯ ಬೆಂಗಳೂರು ಸ್ಕಾಚರ್ಸ್ ತಂಡದ ಒಟ್ಟು ಮೊತ್ತ ಕೇವಲ 1 ಓಟಗಳು, ಯಾವುದೇ ಒಂದು ಉದ್ದರಿ ಆಘಾತವಿಲ್ಲದ. ವಿಜಯದ ಲಕ್ಷ್ಮಿ ಚಂಚಲ ಅದ್ಯಾವ ತಂಡಕ್ಕೆ
ವಿಜಯ್ ದಾಖಲಾತಿಯನ್ನ ಕಂಡುಕೊಳ್ತಾರೆ. ಕಾದ್ ನೋಡ್ಬೇಕಾಗ್ತದೆ. ಬಹುಶಃ ಪ್ರಾರಂಭದ ಹಂತದಲ್ಲಿ 4-5 ಉದ್ದರನ್ನ ಪಡ್ಕೊಂಡ್ರೆ ನಿಸ್ಸಂಶಯವಾಗಿ ಬೆಂಗಳೂರು ಸ್ಕ್ರಾಚರ್ಸ್ ತಂಡದ ದಾಂಡಿಗರನ್ನ ಕಟ್ ಹಾಕ್ಬಹುದು. ಈ ನಿಟ್ಟಿನಲ್ಲಿ ಅದ್ಯಾವ ಎಸ್ಗಾರ ತನ್ನ ನಾಯಕನ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ಪೂರೈಸ್ಕೊಳ್ತಾನೆ. ಕಾದ್ ನೋಡ್ಬೇಕಾಗ್ತದೆ. ಹೊಸ ಎಸೆತಗಾರನ ಎಂಟ್ರಿ ಆಗ್ತಾ ಇದೆ. ಮಲ್ಯ, ವಿಜಯ್ ಮಲ್ಯ ಅಲ್ಲ, ಮಲ್ಯ ಎಸ್ಕಾರಿಕೆ ಭಾಗದಲ್ಲೇ ಸುಂದರತೆ ಎಸೆತ. ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಡಾಟೆಡ್ ಡಿಲಿವರಿ ಆಗ್ತಾ ಇದೆ. बहुत ही अच्छी गेंदबाजी का मुजाहरा करते हुए मल्या यहां पर फिर से अच्छी गेंदबाजी. कोई रन का मौका नहीं दे रहे. अविन गौड़ा रन निकालने की कोशिश कर रहे हैं लेकिन कोई रन का मौका नहीं देते हुए यहां पर मल्या बहुत ही अच्छी कसी हुई गेंदबाजी करते हुए फिर से मल्या. बहुत ही अच्छी शॉट यहां पर. केवल 1 रन बनाते हुए अविन गौड़ा. फिर से स्ट्राइक लेते हुए प्रणव. नॉन स्ट्राइकर विभाग हैं अविन गौड़ा. गेंदबाजी में मल्या. फिर से चौथी गेंद मल्या की. बहुत ही अच्छी गेंदबाजी, कसी हुई गेंदबाजी. कोई रन का मौका नहीं दे रहे यहां पर. गेंद को परख नहीं पा रहे यहां पर बल्लेबाज प्रणव. फिर से मल्या. बहुत ही बढ़िया गेंदबाजी, बहुत ही बढ़िया गेंदबाजी देखने को मिल रहा है. गेंद को परख नहीं पा रहा, रन निकालना चाह रहे हैं यहां पर लेकिन कोई मौका नहीं दे रहे यहां पर मल्या. कसी हुई गेंदबाजी यहां पर, बहुत ही बढ़िया. फिर से रन निकालने की कोशिश, फिर से वही दिखने को मिल रहा है. बहुत ही बढ़िया गेंदबाजी, कसी हुई गेंदबाजी. समाप्ति होते हुए यहां पर दूसरी ओवर की समाप्ति के बाद केवल 2 रन बनाए यहां पर बेंगलोर स्क्रैचर्स की टीम. जीतने के लिए 60 रन की जरूरत है 20 ओवर में, अर्थात 120 गेंदों में केवल 60 रन की जरूरत. लेकिन यहां पर हार नहीं मानती हुई कपिल, क्षमा कीजिए, कमल क्रिकेटर्स के खिलाड़ी यहां पर हार नहीं मानते हुए बहुत ही अच्छी कसी हुई गेंदबाजी करते हुए बहुत ही बढ़िया गेंदबाजी, बहुत ही बढ़िया गेंदबाजी. लंबे गज के खिलाड़ी बढ़िया गेंदबाजी करते हुए यहां पर रन निकालना चाह रहे हैं लेकिन रन का कोई मौका नहीं दे रहे. गेंदबाज तिलक 7 गेंदों में केवल 1 रन दिए ये गेंदबाज. बढ़िया गेंदबाजी का मुजाहरा करते हुए फिर से लंबी हिट मारने की कोशिश. बल्ले का संपर्क नहीं, सीधा कीपर के दस्तानों में गेंद जाती हुई. बहुत ही बढ़िया गेंदबाजी. जितनी भी तारीफ की जाए तिलक और मल्या को उतनी ही कम. यहां पर कसी हुई गेंदबाजी का मुजाहरा. फिर से तिलक गेंदबाजी करते हुए फ्लिक करना चाहते थे, कोई रन का मौका नहीं. यहां पर कोई रन का बढ़त नहीं होता हुआ सिर्फ 2 रन दिए हुए हैं ये 3 ओवर का प्रोग्रेस में. फिर से तिलक
निकल कर मारने का प्रयास, कदमों को आगे बढ़ाए थे लेकिन कोई मौका नहीं। बहुत ही बढ़िया गेंदबाजी यहां पर देखने को मिल रहा है। जितनी भी तारीफ की जाए उतनी कम है यहां पर कमल क्रिकेटर्स के गेंदबाजों को। एक तरफ मल्लिया हावी होते हुए, दूसरी तरफ तिलक। फिर से बढ़िया गेंदबाजी, कोई रन नहीं दे रहा यहां पर गेंदबाज तिलक। ये 3 ओवर चलता हुआ, गेंदबाजी की जिम्मेदारी तिलक के ऊपर है अभी भी। बहुत ही बढ़िया शॉट यहां पर देखने को मिला, जबरदस्त यहां पर, बहुत ही बढ़िया फील्डिंग करते हुए। कोई रन नहीं दे रहे यहां पर, लंबी हिट मारने की कोशिश कर रहे हैं लेकिन जरूर यहां पर सीधा संपर्क नहीं मिल रहा है। बहुत ही बढ़िया गेंदबाजी करते हुए कमल क्रिकेटर्स के गेंदबाज। ओवर की समाप्ति, 3 ओवर की समाप्ति के बाद कुल स्कोर हो चुका है केवल 3 रन, बिना कोई विकेट खोते। कसी हुई गेंदबाजी का मुजाहरा करते हुए यहां पर कमल क्रिकेटर्स के गेंदबाज। फिर से मल्लिया, बहुत ही बढ़िया गेंदबाजी, बल्ले का संपर्क नहीं, सीधा कीपर के दस्तानों में गेंद पहुंचती हुई। कसी हुई गेंदबाजी, दोबारा वही गेंदबाजी, रिप्ले देखने को मिल रहा है यहां पर। परख नहीं पा रहे यहां पर बल्लेबाज अविन गौड़ा। रन चुरा रहे यहां पर आसानी से, 1 रन चुरा लिए। स्कोर जाता हुआ 4 रन की ओर। फिर से गेंदबाजी में मल्लिया, बहुत ही बढ़िया गेंदबाजी, बहुत ही बढ़िया। बल्ले का संपर्क नहीं मिल रहा यहां पर, रन चुराने की कोशिश कर रहे हैं लेकिन बहुत ही बढ़िया गेंदबाजी यहां पर देखने को मिल रहा है। और बढ़िया गेंदबाजी, बल्ले का संपर्क नहीं यहां पर। आरंभिक बल्लेबाजी यहां पर अविन गौड़ा और प्रणव करते हुए। चार ओवर की समाप्ति के बाद बेंगलोर स्कॉचर्स टीम का कुल स्कोर हो चुका है 4 रन, बिना कोई विकेट खोते हुए। ಈಗಾಗಲೇ ಪಂದ್ಯದ ವೀಕ್ಷಣೆಯಲ್ಲಿ ಕ್ರಿಕೆಟ್ನ ಪ್ರೇಮಿ, ಕ್ರಿಕೆಟ್ ಅಂದ್ರೆ ಅಚ್ಚುಮೆಚ್ಚು, ಕ್ರಿಕೆಟ್ ಅಂದ್ರೆ ಪಂಚ ಪ್ರಾಣ, ಕಶಿಶ್ ವಿಸ್ಮಯ ಗ್ರೀನ್ ಪಾರ್ಕ್ ಹಾಗೂ ಕಶಿಶ್ ಕ್ರಿಕೆಟ್ ಕ್ಲಬ್ನ ಮಾಲೀಕರು, ಸಜ್ಜನಿಕೆ ಸರಳ ವ್ಯಕ್ತಿ ಅವರೇ ಬಹುಗುಣಜಿ ಸರ್ ಅವರು ಈಗಾಗಲೇ ಪಂದ್ಯದ ವೀಕ್ಷಣೆಯಲ್ಲಿ ಅವರು ಸತತ ಕಾಲ ಈ ಒಂದು ಪಂದ್ಯಕೂಟಕ್ಕೆ ಸಹಕಾರವನ್ನು ನೀಡ್ತಾ ಬರ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ತಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಸರ್. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಪ್ರೀತಿ ಪ್ರೋತ್ಸಾಹ ತಾವು ನೀಡ್ತೀರಾ ಅಂತ ಸಂಘಟಕರು ಆಶಿಸ್ತಾ ಇದ್ದಾರೆ. ಸುಂದರತೆ ಸಹಿತ ಓಟಗಳಿಗೆ ಅವಕಾಶ ಎಲ್ಲ ಲಭಿಸ್ತಾ ಇಲ್ಲ, ಡಾಟೆಡ್ ಡೆಲಿವರಿ ಆಗ್ತಾ ಇದೆ.
ಈಗಾಗಲೇ ಕಾಶ್ಮೀರ ತಂಡ ನಮ್ಮೊಂದಿಗೆ ಕೂಡಿಕೊಂಡು ಪಂದ್ಯದ ವೀಕ್ಷಣೆನ ಮಾಡ್ತಾ ಇದ್ದಾರೆ. ಸುಂದರತೆ ಎಸೆತ, ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಕೊಳ್ಳಿನ ವಾಮನ ಮೂರ್ತಿಯ ಆಟಗಾರ ಅವಿನ್ ಗೌಡ ಆದ್ರೆ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಣವ್, ಎಸ್ಗಾರಿಕೆ ವಿಭಾಗದಲ್ಲಿ ತಿಲಕ್, ಸುಂದರತೆ ಆಟ. ಒಂದು ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 5 ಓಟಗಳು, ಯಾವುದೇ ಒಂದು ಉದ್ಧರಿಯ ಆಘಾತವಿಲ್ಲದ. ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡಕ್ಕೆ ಕಾರಣ ಅಂತ ಹೇಳ್ತೇವೆ. ಅದೇ ರೀತಿಯ ಒಂದು ಒತ್ತಡವನ್ನ ಹಾಕೊಳ್ತಾ ಇದ್ದಾರೆ ಬೆಂಗಳೂರು ಸ್ಕ್ವಾಚರ್ಸ್ ತಂಡದ ದಾಂಡಿಗರು. ಇದು 5ನೇ ಓವರ್ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 5 ಓಟಗಳು, ಯಾವುದೇ ಒಂದು ಉದ್ಧರಿಯ ಆಘಾತವಿಲ್ಲದ. ಲೆಗ್ ಗ್ಲಾನ್ಸ್ ಮಾಡುವ ಪ್ರಯತ್ನ, ಒಂದು ಓಟವನ್ನು ಸರಾಗವಾಗಿ ಪೂರೈಸಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ತಿಲಕ್, ಸುಂದರತೆಯ ಎಸೆತ, ಅಸ್ತ ಜಾಣ್ಮೆ ಆಟ, ವೈಶಿಷ್ಟ್ಯತೆಯ ಆಟವನ್ನು ತೋರ್ಪಡಿಸಿದ್ರು. ಒಂದು ಓಟವನ್ನ ಮಾತ್ರ ಪೂರೈಸಿಕೊಳ್ತಾ ಇದ್ದಾರೆ. ಹೀಗಾಗಿ ಪ್ರಣವ್ರವರ ಖಾತೆ ತೆರವಾಗ್ತಾ ಇದೆ ಈ ಒಂದು ಓಟದ ಮೂಲಕವಾಗಿ. ಮತ್ತೊಮ್ಮೆ ತಿಲಕ್ ಎಸ್ಕಾರ್ಕಿ ಭಾಗದಲ್ಲಿ. ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 5 ಓವರ್ನ ಮುಕ್ತಾಯದ ಬಳಿಕ ಬ್ಯಾಂಗ್ಳೂರ್ ಸ್ಕ್ರಾಚರ್ಸ್ ತಂಡದ ಒಟ್ಟು ಮೊತ್ತ 8 ಓಟಗಳು, ಯಾವುದೇ ಒಂದು ಉದ್ಧರಿಯ ಆಘಾತವಿಲ್ಲದೆ. ಬೆಂಗಳೂರು ಕ್ರಿಕೆಟ್ ಲೀಗ್ 2021ರ 3ನೇ ವರ್ಷದ ರಾಷ್ಟ್ರ ಮಟ್ಟದ ದಾಂಡು ಚೆಂಡಿನ ಹಗಲಿನ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾಕೂಟ ಈ ಒಂದು ಕಶಿಶ್ ವಿಸ್ಮಯ ಗ್ರೀನ್ ಪಾರ್ಕ್ ಮೈದಾನದಲ್ಲಿ ಯಶಸ್ವಿಯಾಗಿ 6ನೇ ದಿನ ಪ್ರಥಮ ಪಂದ್ಯಾಕೂಟವಾಗಿ ಸಾಗಿ ಬರ್ತಾ ಇದೆ. ಈ ಒಂದು ಸುಸಜ್ಜಿತವಾದಂತಹ ವ್ಯವಸ್ಥಿತವಾದಂತಹ ಒಂದು ಕ್ರೀಡಾಂಗಣ ಈಗಾಗಲೇ ಸಜ್ಜುಗೊಂಡು ಯಶಸ್ವಿಯಾಗಿ ಕ್ರೀಡಾಕೂಟ ಸಾಗಿ ಬರ್ತಾ ಇದೆ. 6ನೇ ಓವರ್ನ ಚಾಲ್ತಿಯಲ್ಲೇ ಸುಂದರತೆ ಎಸೆತ ತನ್ಮೂಲಕ ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಹೊಸ ಎಸೆತಗಾರ ಕಿಶೋರ್ನ ಎಂಟ್ರಿ ಆಗ್ತಾ ಇದೆ. ಸುಂದರತೆ ಎಸೆತ, ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಣವ್, ಮತ್ತೊಮ್ಮೆ ಜಾಣ್ಮೆ ಎಸ್ಕಾರಿಕೆ, ಕಟ್ಟುನಿಟ್ಟಿನ ಎಸ್ಕಾರಿಕೆನ ತೋರ್ಪಡಿಸ್ತಾ ಇದ್ದಾರೆ ಕಿಶೋರ್. ಒಂದೋಟದ ಸೇರ್ಪಡೆ ಆಗ್ತಾ ಇದೆ ಪ್ರಣವ್ ರವರ ಖಾತೆಗೆ.
ಇದು 6ನೇ ಓವರ್ನ ಚಾಲ್ತಿಯಲ್ಲಿ ಬೆಂಗಳೂರು ಸ್ಕಾಚರ್ಸ್ ತಂಡದ ಒಟ್ಟು ಮೊತ್ತ 9 ಓಟಗಳು, ಯಾವುದೇ ಒಂದು ಉದ್ದರಿ ಆಘಾತವಿಲ್ಲದ. ಮತ್ತೊಮ್ಮೆ ಕಿಶೋರ್ ಈ ಬಾರಿ ಅನಿಲ್ ಗೌಡನ್ಗೆ ಎಸೆದಂತ ಚೆಂಡು ತನ್ಮೂಲಕ ಸೀಮಾ ರೇಖೆ ಹೊರಭಾಗದಲ್ಲಿ ಕ್ರಮಿಸ್ತಾ ಇದೆ. 6 ಓಟಗಳ ಸಿಕ್ಸರ್. ಈ ಬಾರಿ ಕುಳ್ಳನ ವಾಮನ ಮೂರ್ತಿ ಆಟಗಾರನಿಂದ ಬರ ಸಿಡಿಲಿನ ಸಿಕ್ಸರ್ ದಾಖಲಾತಿ ಕಂಡುಕೊಳ್ತಾ ಇದೆ. ಇದ್ದಂತ ಸ್ವಲ್ಪ ಮಟ್ಟಿಗೆ ಒತ್ತಡವನ್ನ ನೀಗಿಸ್ತಾ ಇದ್ದಾರ ಈ ಆಟಗಾರ ಅವಿನ್ ಗೌಡ. ಪೂರ್ಣಾಂಕವಾಗಿ ಬಿದ್ದಂತ ಚೆಂಡು, 1 ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಬೆಂಗಳೂರು ಸ್ಕಾಚರ್ಸ್ ತಂಡದ ಆಟಗಾರರು ನಗೆನ ಬೀರ್ತಾ ಇದ್ದಾರೆ. ಕೇವಲ 60 ಓಟವನ್ನು ಮಾತ್ರ ಪೂರೈಸಿಕೊಳ್ಬೇಕಾಗಿದೆ ಪಂದ್ಯ ಗೆಲ್ಲಲಿಕ್ಕೆ. ಪ್ರಾರಂಭ ಹಂತದಲ್ಲೂ ಸ್ವಲ್ಪ ಒತ್ತಡವನ್ನು ಹೇರಿದ್ರು ಕಮಲ್ ಕ್ರಿಕೆಟರ್ಸ್ನ ಎಸ್ಕಾರರು. ಈ ಒಂದು ಸಿಕ್ಸರ್ನ ಮೂಲಕವಾಗಿ ಸ್ವಲ್ಪ ಮಟ್ಟಿಗೆ ಒತ್ತಡವನ್ನು ನಿವಾರಿಸಿದ್ರು ಈ ಅವಿನ್ ಗೌಡ ದಾಂಡಿಗ. ಆರು ಓವರ್ನ ಮುಕ್ತಾಯದ ಬಳಿಕ ಬ್ಯಾಂಗ್ಳೂರ್ ಸ್ಕಾಚರ್ಸ್ ತಂಡದ ಒಟ್ಟು ಮೊತ್ತ 16 ಓಟಗಳು, ಯಾವುದೇ ಒಂದು ಉದ್ದರಿ ಆಘಾತವಿಲ್ಲದ. ಸ್ವಲ್ಪ ಮಟ್ಟಿಗೆ ಪ್ರಥಮ ಓವರ್ನಲ್ಲಿ ಪ್ರಥಮ ಎಸೆತದಲ್ಲಿ ಸಫಲತೆಯನ್ನು ಪಡ್ಕೊಳ್ಬೇಕಾಗಿತ್ತು. ಆದರೆ ಅದೃಷ್ಟ ಬೆಂಗಳೂರು ಸ್ಕಾಚರ್ಸ್ಗೆ ಒಲಿದಿತ್ತು. ಅದ್ಯಾವ ರೀತಿ ವಿಜಯದ ಲಕ್ಷ್ಮಿ ಯಾವ ತಂಡಕ್ಕೆ ಒಲಿತಾಳೆ ಕಾದ್ ನೋಡ್ಬೇಕಷ್ಟೆ. ಪೂರ್ಣಾಂಕವಾಗಿ ಬಿದ್ದಂತ ಚೆಂಡು, 1 ಓಟವನ್ನು ಸರಾಗವಾಗಿ ಪೂರೈಸಿಕೊಳ್ತಾ ಇದ್ದಾರೆ. ಮಲ್ಯ ಎಸ್ಕಾರ್ಕೆ ಭಾಗದಲ್ಲೇ ಸುಂದರತೆ ಎಸೆತ, ತಟ್ಟಿ ಮುಟ್ಟಿ 1 ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ ಪ್ರಣವ್. ಈತನ್ ಮಧ್ಯ ಕಟ್ಟುನಿಟ್ಟಿನ ಎಸ್ಕಾರಿಕೆಯನ್ನ ತೋರ್ಪಡಿಸ್ತಾ ಇದ್ದಾರೆ ಎಸೆತಗಾರ ಮಲ್ಯ. ಸ್ಟ್ರೈಕರ್ ವಿಭಾಗದಲ್ಲಿ ಅವಿನ್ ಗೌಡ. ಸುಂದರತೆ ಎಸೆತ, ಚೆಂಡು ಒಳ ತಿರು ಪಡ್ಕೊಳ್ತಾ ಇದೆ. ಚೆಂಡಿನ ಗತಿಯನ್ನ ಅರಿಯದ ಸಂಪೂರ್ಣವಾಗಿ ವಿಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ ಅವಿನ್ ಗೌಡ. ಡಾಕ್ಟರ್ ಡಿಲೋರೆ ಚೊಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. ಅವಿನ್ ಗೌಡನ್ಗೆ ಎಸೆದಂತ ಈ ಬಾರಿ ಚೆಂಡು ತನ್ನ ಮೂಲಕವಾಗಿ ಬೌಂಡ್ರಿ ದಾಖಲಾಗ್ತಾ ಇದೆ. 4 ಓಟದ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ತಂಡದ ಒಟ್ಟು ಮೊತ್ತ 22 ಓಟಗಳು, ಯಾವುದೇ ಒಂದು ಉದ್ದರಿಯ ಆಘಾತವಿಲ್ಲದ. ಮತ್ತೊಮ್ಮೆ ಮಲ್ಯ ಸುಂದರತೆ ಹೊಡೆತ, ಡೀಪ್ ಮಿಡ್ ವಿಕೆಟ್ ನ ಕಡೆ ಚೆಂಡು ಸಾಗ್ತಾ ಇದೆ. ಅವಳಿ ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ ಅವಿನ್ ಗೌಡ. ಪ್ರಾರಂಭ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ನಿಧಾನಗತಿ ಆಟವನ್ನು ತೋರ್ಪಡಿಸ್ರೆ ಮತ್ತೊಮ್ಮೆ ಕ್ಷಣಕಾಲ ಗಾಳಿಯಲ್ಲಿ ಚೆಂಡು, ಅವಳಿ ಓಟವನ್ನ ಸರಾಗವಾಗಿ ಪೂರೈಸಿಕೊಳ್ತಾ ಇದ್ದಾರೆ ಇಬ್ಬರು ದಾಂಡಿಗರು.
ಸುಂದರತ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಮಧ್ಯ. ಓವರ್ನ ಮುಕ್ತಾಯ 7 ಓವರ್ನ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 26 ಓಟಗಳು. ಯಾವುದೇ ಒಂದು ಉದ್ದರಿ ಆಘಾತವಿಲ್ಲದ ಈ ಒಂದು ಟೂರ್ನಿಯ ಮುಖ್ಯ ಕೇಂದ್ರ ಬಿಂದು ಮುಖ್ಯ ಆಕರ್ಷಣೆ ಮೈನಾ ಪ್ರಾಪರ್ಟೀಸ್ ಬೆಂಗಳೂರು ಕ್ರಿಕೆಟ್ ಲೀಗ್ನ ಮಾಲೀಕರು ಕಾರ್ತಿಕೇಯನ್ ಸರ್. ಇವರು ಸದಾಕಾಲ ಸತತ 3 ವರ್ಷಗಳಿಂದ ಟೂರ್ನಿಗೆ ಪ್ರೋತ್ಸಾಹವನ್ನು ನೀಡ್ತಾ ಬೆನ್ನೆಲುಬಾಗಿ ನಿಲ್ತಾ ಇದ್ದಾರೆ. ಅವರಿಗೆ ಮುಖ್ಯ ವೇದಿಕೆಯ ಪರವಾಗಿ, ಕ್ರೀಡಾಭಿಮಾನಿಗಳ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ ಹೃದಯ ಸ್ಪರ್ಶಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದ ಕಾರ್ತಿಕೇಯನ್ ಸರ್ ಅವರ. ತಮ್ಮೆಲ್ಲರ ಪ್ರೋತ್ಸಾಹ ಇದೇ ರೀತಿ ಸದಾಕಾಲ ಮುಂದುವರಿಯಲಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಕ್ರೀಡಾಕೂಟವನ್ನು ಆಯೋಜಿಸ್ತೀರಂತ ಸಂಘಟಕರ ಪರವಾಗಿ ಆಶಿಸ್ತಾ ಇದ್ದೇವೆ. ಜೊತೆಯಲ್ಲಿ ಮತ್ತೋರ್ವ ಕೊಡಗೈದ್ದಾನೆ, ಮತ್ತೋರ್ವ ಹೃದಯ ಶ್ರೀಮಂತಿಕೆಯ ಉಳ್ಳ ಒಬ್ಬ ಸರಳ ಸಜ್ಜನಿಕೆ ವ್ಯಕ್ತಿ, ಕಶಿಶ್ ವಿಸ್ಮಯ ಗ್ರೀನ್ ಪಾರ್ಕ್ನ ಮಾಲೀಕರು ಹಾಗೂ ಕಶಿಶ್ ಕ್ರಿಕೆಟ್ ಕ್ಲಬ್ನ ಮಾಲೀಕರು ಬಹುಗುಣಾಜಿ ಸರ್ ಅವರು. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದ ಬಹುಗುಣಾಜಿ ಸರ್ ಅವರ. ಸುಂದರತೆಯ ಸೆತ ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಮತ್ತೊಮ್ಮೆ ಸತತ 2 ಎಸೆತಗಳು ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಸುಂದರತೆಯ ಸ್ಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಎಸೆತಗಾರ ಗಣೇಶ್. ಮತ್ತೊಮ್ಮೆ ಗಣೇಶ್ ಎಸ್ಕಾರ್ಕೆ ವಿಭಾಗದಲ್ಲಿ, ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಣವ್. ಜಾಣ್ಮೆ ಎಸೆತ, ಸತತ ಎಸೆತಗಳು ಡಾಟೆಡ್ ಡೆಲಿವರಿ ಆಗಿ ಮಾರ್ಪಡ್ತಾ ಇದೆ. ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಮತ್ತೊಮ್ಮೆ ಗಣೇಶ್ ಸುಂದರತೆ ಎಸೆತ, ಸತತ 5 ಎಸೆತಗಳು ಚುಕ್ಕಿ ಎಸೆತವಾಗಿ ಮಾರ್ಪಡ್ತಾ ಇದೆ. ಕಟ್ಟುನಿಟ್ಟಿನ ಎಸ್ಕಾರಿಕೆ ಮಧ್ಯ. ಮತ್ತೊಮ್ಮೆ ತನ್ನ ಮೂಲಕ ಮೇಡಿನೋರ್ ಆಗ್ತಾ ಇದೆ. ಸುಂದರತೆ ಎಸ್ಕಾರಿಕೆ ಮಧ್ಯ ಗಣೇಶ್ ಅವರಿಂದ ಯಾವುದೇ ಒಂದು ಓಟವನ್ನು ಬಿಟ್ಕೊಟ್ಟಿಲ್ಲ. ಜಾಣ್ಮೆ ಎಸ್ಕಾರಿಕೆ ಮಧ್ಯ. ಓವರ್ನ ಮುಕ್ತಾಯಗೊಂಡ 8 ಓವರ್ನ ಬಳಿಕ ಬೆಂಗಳೂರು ಸ್ಕ್ರಾಚರ್ಸ್ ತಂಡದ ಒಟ್ಟು ಮೊತ್ತ ಕೇವಲ 26 ಓಟಗಳು. ಯಾವುದೇ ಒಂದು ಉದ್ದರಿ ಆಘಾತವಿಲ್ಲದ. ಮುಂದಿನ ವೀಕ್ಷಕ ವಿವರಣೆಗಾಗಿ ಚಿಕ್ಕಮಗಳೂರಿನ ಕಾಫಿ ಕಣಿವೆಯ ಜಲೀಲ್ ಮೂಡಿಗೆರೆ ಅವರನ್ನ ಬರಮಾಡ್ಕೊಳ್ತಾ ಇದ್ದಾನೆ ಆಂಗ್ಲ ಮಾಧ್ಯಮಕ್ಕಾಗಿ. ಧನ್ಯವಾದಗಳು. ಹಲೋ ಫಾರೂಕ್ ಫಾಷರ್ ಅವರೇ, ಈ ಒಂದು ಪಂದ್ಯಾವಳಿಯ ದಿನದ ಮೊದಲ ಪಂದ್ಯ ಈ ಒಂದು ಹಂತದಲ್ಲಿ ಆಫ್ ಸೈಡ್ ದಿಸೆಯಲ್ಲಿ ತಳ್ಳಿ 1 ರನ್ ಶಾರ್ಟ್ ಮಿಡ್ ಆಫ್ ನಲ್ಲಿ 1 ರನ್ ತಮ್ಮದಾಗಿಸಿಕೊಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಕಂಡ ಉದಯೋನ್ಮುಖ ವೀಕ್ಷಕ ವಿವರಣೆಗಾರರು ನಮ್ಮ ಸಹವರ್ತಿಯೂ ಸಹ ಆಗಿರತಕ್ಕಂತಹ ಫಾರೂಕ್ ಪಾಷರ್ ಅವರಿಗೆ ಅಭಿನಂದನೆಗಳು. ಈ ಒಂದು BCL ನ ಪರವಾಗಿ 18 ದಿನಗಳ ಕಾಲ ಈ ಒಂದು 20 ತಂಡಗಳ ಒಂದು ಕ್ರಿಕೆಟ್ನ ಕಲರವ ಕ್ರಿಕೆಟ್ ಹಂಗಾಮ ಈ ಒಂದು ಪಂದ್ಯಾವಳಿ
BCL ಮೂರನೆಯ ಆವೃತ್ತಿಯಲ್ಲಿ 2021 ಪರವಾಗಿ. ಅದೇ ರೀತಿ ಈಗಾಗಲೇ ಪಂದ್ಯದ ವೀಕ್ಷಣೆಯಲ್ಲಿರ್ತಕ್ಕಂತಹ ಕಾಶಿಶ್ ಫ್ಯಾಂಟಸಿ ಕ್ರಿಕೆಟ್ ಕ್ಲಬ್ನ ಮಾಲೀಕರಾಗಿರ್ತಕ್ಕಂತಹ ಬಹುಗುಣರವರಿಗೆ ಈ ಒಂದು ಪಂದ್ಯಾವಳಿಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತವೆ. ಅದೇ ರೀತಿ ದೂರದ ಕಾಶ್ಮೀರದ ತಂಡದ ಆಟಗಾರರು ಸಹ ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಅವರೆಲ್ಲರನ್ನು ಸಹ ಈ ಒಂದು BCL 2021 ಪರವಾಗಿ ಹೃತ್ಪೂರ್ವಕವಾಗಿ ಹೃದಯ ಸ್ಪರ್ಶಿ ಅಭಿನಂದನೆಗಳು, ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಹಂತದಲ್ಲಿ ಬಿರುಸಿನ ಹೊಡೆತವೇನೋ ಹೊಡೆದರು, ಆದರೆ ಯಾವುದೇ ರನ್ನಿಗೂ ಆಸ್ಪದವಿಲ್ಲ. ಈ ಒಂದು ಪಂದ್ಯ ತುಂಬ ನೀರಸವಾಗಿ ಸಾಗ್ತಾ ಇದೆ. ಬೆಂಗಳೂರು ಸ್ಕಾಚರ್ಸ್ ವರ್ಸಸ್ ಕಮಲ್ ಕ್ರಿಕೆಟರ್ಸ್ ಗುಡಿಯತ್ತಂ. ತಮಿಳುನಾಡಿನ ತಂಡ ಈ ಒಂದು ಹಂತದಲ್ಲಿ ಫುಟ್ಬಾಲ್ ಆಟಗಾರರ ರೀತಿಯಲ್ಲಿ ಆ ಒಂದು ಚೆಂಡನ್ನು ತಡೆದರು. ಈ ಒಂದು ಹಂತದಲ್ಲಿ ತಂಡದ ಒಟ್ಟು ಮೊತ್ತ 29ನೇ ಓವರ್ನ ಅಂತಿಮ ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. After completion of over number 9, the score still remain on 30 for no loss. Avin Gowda as well as his partner Pranav, unbeatenly they are playing in this match, and without loss 30 runs they have scored. Avin Gowda is batting on 23 runs in 29 deliveries with a 1 boundaries and a 1 sixer. Pranav is batting on 6 runs. Chasing a modest total. Ganesh is such a fabulous player for the team. Already has bowled in his previous over. It was a golden maiden over for the sake of the Tamil Nadu Gudiyatham team. Excellent bowler. The team's super bowler. This time once again is bowling like a dream here. We would like to extend our heartfelt regards for Jammu and Kashmir teams, all the players who are watching in these tournaments. This match tomorrow, they're having one of the fantastic match in this ground. It will be a treat. How they are going to adapt such a cold weather to these Bangalore conditions weather. Let us wait and see. And this time he played very well indeed. Only a single to be taken. At the same time, we would like to thank our another great sponsor, none other than Mr. Bahugnaji, the managing director of. This time lofted stroke, fielder coming underneath and safely taken, and they are losing their very first wicket, no doubt about it. And finally Avin Gowda's one of the finest innings comes to an end. Well played, Avin Gowda. Congratulations for your significant contribution for the team, Bangalore Scorchers. New man in. Avin, next batsman. Batsman.
Finally, Ganesh has produced a much needed breakthrough for the team. Kaushik is on strike, Pranav is on non-striker, and once again Ganesh JC is bowling superbly in this over, and it's a dot ball. He's literally tightening the screws for the batsman like anything here. This time he bowled towards leg stump channel. That's a leg glance, just a wristy flick. They got 2 runs and they're looking for third. No, they settled for just 2 runs, 2 more runs to the total. There's a fabulous morning here, and after completion of over number 10, the score moves on to 33 for 1. Chasing a modest total 60 runs to win this match allotted T20 game of cricket. 20 days, 18 teams battle altogether. Teams are from Kashmir. 2 teams are participating in this tournament, as well as our neighbor states, Tamil Nadu and Andhra Pradesh, and also the best players from Karnataka states also they are participating in this tournament. It will be a treat throughout the tournament. We can see this time lovely looking stroke. That's a welcome boundary for the team here. Over number 11 is in progress once again. This time once again excellent bowling from Dinesh. Dinesh, there was an edge, and will they get 2 runs? Yes, they got 2 runs quite comfortably. Eleventh over is in progress. Bangalore's coaches, they dominated all the departments of the game, no doubt about it. They're looking for second. No, they settled for just a single. They are getting the match very easily, no doubt about it. No hurriness whatsoever, calm and composed manner. Both the batsmen are in the centre. This time he bowled towards the leg stump channel. Umpire straight away says it's a wide. It's a 2 away from the leg stump channel. Umpire all the way from Davangere, Sunil Tommy, as well as our Hassan umpire, Mr. Dakshit. This time excellent bowling once again. That's a terrific piece of bowling. Dinesh
Once again, another superbly bowled delivery. Is literally cramping the room for the batsman. Dot ball to finish off his over number completion of 11th. Score moves on to 43 for 1. We would like to heartfelt thank for all the sponsors who have supported like anything for us. None other than Mr. Karthikeyan, center of attraction, the backbone, massive supporter for this tournament, along with our another good sponsor, Mr. Bahugunaji. This time, excellent delivery. Mr. Bahugunaji, the managing director of Kashish Fantasy Cricket Club as well as Kashish Bhishmaya Green Park Ground. This time, lovely looking stroke towards a deep long off region, just a single. Excellent stroke, exceptional timing. He's literally leaning into the drive with a forward stroke. It was a short delivery. It was asking the trouble, deserved treatment, but they got 2 runs quite comfortably. Our other sponsors for the team, Kashish Cricket Club, Nothing But Cricket, MS Sportswear, Zealous Academy, Landmark School of Excellence, Alfie Interiors, as well as the great organizer of this tournament, Vishal, Anand, Arjun, Yuvraj, Sunil, Tommy, as well as none other than Mr. Bahugunaji. This time he is bowling outside the off stump channel, but he was looking to whack the ball towards the offside region, but doesn't make any contact. It's a dot ball. This time the fielder fumbles. Will it go all the way for 4 runs? And finally it's a boundary. Out for Bangalore Scorchers. They need only a 10 runs to win this match. It looks like a all the way one-sided one-way traffic. This time he played elegantly, no hurriness whatsoever. Once again, Dinesh is the bowler. This time he rocks back very well. It's not a sweet part of the bat, even though they get single for that. The timing was not right, even though they get a single.
Excellent batting towards deep third man region. Both the batsmen are in calm and composed manner. They are playing beautifully. Excellent bowling once again. Score moves on to 53 for twos. They need just 53 for 2. They need just 7 runs to win this contest. Literally, these Bangalore Scorchers, they dominated all the departments of the game. They bowl well, they field well, and now they're batting beautifully. They dominated all the departments. Once again, they are continuing their sheer dominance with a sheer brilliance. The lowest total chasing, easiest manner they are getting the run. गणेश कोच को बोल के मारा हमको अच्छे से बेटा 18 days, 20 teams battle altogether, and this BCL 2021 edition number 3, excellently going on since Jan 2nd. The teams who are participating, even the Crown of India, all the way from Jammu Kashmir, 2 teams are participating here. Already one team, the Kashmir 11, they are watching this match between these 2 Bangalore Scorchers versus these Kamal cricketers all the way from Tamil Nadu, Gudiyatham. Once again, Dinesh continuing to bowling. Next match will be played between it will be a crucial contest, gut-wrenching, nerve-wracking match. It's like a diamond versus diamond, such a tremendous contest between N1 Events versus Red Scorpions. It will be a treat to watch when they will be entering into the ground. It will be a breathtaking, thrilling encounter, no doubt about it.
Sixth day's very first match is going on here. This time lovely looking stroke all the way all along the ground. Superb skillful batting. He's in trouble. They are asking the question with the umpire. But I think it's a very close call. That's the reason umpires say looking at third umpire to decide. Reviewing for the third umpire to decide. We would like to thank on behalf of BCL Bangalore Cricket League for heart and soul support for us. Very first, Mr. Karthikeyan, the managing director of Vina Properties, is the backbone center of attraction, well supported for these edition number 3 also. Since edition number 1st is giving prolonged support like anything. At the same time, Mr. another great supporter and a sponsor for this tournament, Mr. Bahuguna Ji, the managing director of Kashish Fantasy Cricket Club, as well as Kashish Vishmaya Green Park Ground. At the same time, Mr. Revanna, the managing director of MPS School, Kashish Cricket Club, Nothing But Cricket, MS Sportswear, Zealous Academy, Landmark School of Excellence, as well as last but least Alfie Interiors. These are the great supporters and sponsors for our tournament. We would like to extend our heartfelt regards for one and all. Third umpire decision still is impending. Let us wait and see what is the exact result will come out. The reason behind that run out, the bat was in the air, he was not in the picture. That's the reason umpire says third umpire also decided is out. Red light has come out, which means one more wicket they're losing here. Bangalore Scorchers 53. They need just 7 runs to win this contest. Next match will be played between two strong teams of the tournament, N1 Events versus Red Scorpions. It will be a treat to watch when they will be entering into the ground, because both the teams are evenly poised, evenly balanced, no doubt about it. They got formidable batting attack, they got affordable bowling attack. When it comes to fielding, they got literally a lightning quick live wire when it comes to fielding, no doubt about it. That's added advantage for the crowd to get the entertainment for the crowd, no doubt about it. Let us wait and see how they can fight each other. Time and tide, wait for none. That is the motto we will have to follow. You have to finish off this match as soon as possible, because here we are literally running out of time. Once again, excellent delivery. They are asking the question. Dhanraj or is on strike. Oh, number 14 is in progress. There might be
They might be looking to give a finishing style like MSD's sixes to finish off the game. Let us wait and see. They need 7 runs in 36 deliveries. After completion of over numbers 14, score moves on to 53 for 4. Once again, they are bringing it to attack. Malya to continue the bowling operation. Bangalore Scorchers versus Vimal Cricketers. All the way from Tamil Nadu, Gudiyatham. They are not up to the mark in this very first match. Let us wait and see when they will be playing their second match. Can they bounce back in that match? Excellent stroke. That's a gorgeous, glorious stroke. That will be about. Yes, indeed. It's a superbly driven for off drive. Excellently. With that boundary now, score moves on to 57 for 4. They need just 3 runs to win this contest. It kept very low indeed. Malya is bowling beautifully, even though they are not depending on the massive total. It's a lowest total. That's the reason it's out of control from the bowlers. No doubt about it. At the moment, they're dominating the match like anything in this tournament. Just 3 more runs to win this contest. ఫోన్ నెంబర్లు అన్నీ రాయాలా మళ్ళీ అన్నీ ఇచ్చాం కదా. They need only 2 runs to win this contest. Bangalore Scorchers. Sixteenth over is in progress. They need just 2 runs to win this match. Bangalore Scorchers, they dominated all the departments of the game. No doubt about it. There is no run whatsoever. హలో యాభై విచ్ వన్
Tilak was the bowler and superbly taken. Excellent bowling and one more wicket by the dust here. 3 lakhs. Chasing a modest total and this is the wicket number 5 has been fallen here. Royal Bangalore. Sorry, Cricket Center. Yes, yes, yes. They might be feeling if they would have scored more than 120, 130, what would have been happened? That might be arising questions in their mindset, no doubt about it. Even the modest total, already opponent team, they lost important top 5 guns or back in the hut, back in the pavilion. Lowest total always difficult to defend, but they got 5 wickets. It's literally an appreciable job, commendable job, no doubt about it. The score was not enough on the board. आज है ना गौरव दिमान बोल के आया ना. आया ना आया ना Oh, batsman wanted to whack the ball towards the leg side region but doesn't make any proper contact. Once again, dotted delivery. Tilak is bowling beautifully. So far, he has bowled 3.5 overs, 5 runs and a wicket. 1.30, that is the economy. Clean bowled and sent back to the pavilion. One more wicket goes down here. And Tilak is making life difficulties for the opponent team. Just they need 2 runs, but the wickets are tumbling like anything here. This is the wicket number 6th goes down here. It's not a good sign for this smallest total to chase down. They are losing one after another wickets at regular junctures. Tilak, he has bowled like a dream here. Dream spell of a bowling. He has bowled 4 overs, 1 maiden, 5 runs, 2 wickets with a 1.25 economy rate. Tilak is the only bowler. He is such a most successful bowler for the team. He has produced much needed vital 2 wickets breakthrough for the team. And finally they have won the match with a quite comprehensive manner. One stage, even though it was a small total, they lost 6 wickets and finally they have registered the victory mark here. And Bangalore Scorchers as well as opponent team Kamal Cricketers, we would like to thank on behalf of BCL edition number 3 2021 T20 game of cricket, national level leather ball cricket tournament. And Avin Gola, man of the match.
ಇಲ್ಲೇ ಬಂದು ಏನು ಈಗ ನಾನು ಕಾಮೆಂಟ್ ಮಾಡ್ತಾ ಇದ್ದೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಹಾಂ ಹಾಂ ಪಾರ್ಥಿಬನ್. Welcome to the post-match presentation party in this tournament. Very first match played, Bangalore Scotches between Kamal cricketers all the way from Tamil Nadu Gudiyatham. First of all, I would like to thank for both the teams for your tremendous performance as well as participating in this tournament. And
The man of the match award goes to none other than Mr. Avin Koda for your beautiful batting performance. 23 runs, 30 deliveries, 1 fours, 1 sixes, and as well as he has bowled superbly. 4 overs, 9 dot balls, 23 runs and 2 wickets. Mr. Avin Koda, please come forward for the man of the match award. Will be presented by. Sir, And I would like to request Mr. Parthiban, the captain of losing team captain, please come forward, and it will be presented by the man of the match award will be presented by Parthiban, the captain of Gudiyatham team. Avin Goda, please come up. Let us have a chat. You bowled very well. You batted beautifully. What is the secret behind that? ಸೀಕ್ರೆಟ್ ಅಂತ ಏನಿಲ್ಲ. ಸೊ ಅವ್ರಿಗೆ ಬ್ಯಾಟಿಂಗು ಆಡೋದಕ್ಕೆ ಪಿಚ್ಚು ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಸೊ ವಿ ಬಾಯ್ಸ್ ಬೋಲ್ಡ್ ರಿಯಲಿ ವೆರಿ ವೆಲ್. ದೆನ್ ಫೀಲ್ಡಿಂಗ್ ಯೂನಿಟ್ ಆಲ್ಸೋ ಡಿಡ್ ವೆರಿ ವೆಲ್. ವಿ ಓಕೆ, ಮಳೆ ಬಂದಿರೋ ಒಂದು ಕಾರಣ ಅಂತ ಹೇಳ್ತೀರಾ? ಯಾ ಆಫ್ ಕೋರ್ಸ್. Okay, congratulations, all the best for the future. Now once again I would like to invite Mr. Parthiban, please come forward and let us have a chat. Okay, it's literally a pleasure moment to have you from all the way from Tamil Nadu, Gudiyatham. But what went wrong? You played as a unit. Are you comfort with that? Thank you. First of all, congratulations, Bangalore Scorchers. Also, thank you for these guys. Maybe this is the first time most of them are playing in the tough wicket. Unfortunately, today they are playing their first match in tough wicket, and then it's really difficult to face the ball because most of the time matting wicket, it ball comes faster. So there is a mini collapse as well. That went really wrong. But otherwise, whatever we learned from today, maybe next 3 games, our guys will play well. Yeah. Okay, thanks a lot, and tough luck today, better luck for the future, sir. All the best. Now I would like to invite winning team captain, please come forward. Let us have a chat. Okay. ಓಕೆ, ಓವರಾಲ್ ಈ ಒಂದು ಪಂದ್ಯಾವಳಿಯ ಬಗ್ಗೆ ನೀವೇನು ಹೇಳ್ತೀರಾ? ಆಮೇಲೆ ನಿಮ್ಮ ಒಂದು ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲದರಲ್ಲೂ ನೀವು ಒಂದು ರೀತಿಯಲ್ಲಿ ಪ್ರಾಬಲ್ಯವನ್ನು ಮೆರಿತಾ ಇದ್ದೀರಾ, ಏನು ಹೇಳ್ತೀರಾ? ಅದೇ ಇವಾಗ ನಾವು ಮುಂದೆ ನೆಕ್ಸ್ಟ್ 2 ಮ್ಯಾಚ್ ಇದೆ, ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀವಿ. ಅದನ್ನು ಹೇಗೆ ಗೆಲ್ಲಬೇಕು ಅಂತೇಳಿ ಅದ್ರ ಬಗ್ಗೆ ಫೋಕಸ್ ಮಾಡ್ತಾಯಿದ್ದೀವಿ. ಏನಿದೆ ಲಾಸ್ಟ್ ಗೇಮು ನಾವು ಸೋತ್ವಿ, ಅದು ಪರವಾಗಿಲ್ಲ. ಇನ್ನು ಮುಂದೆ ಫ್ಯೂಚರ್ಸ್ ಗೇಮ್ ಏನಿದೆ ನಾವು ವಿ ವಿಲ್ ವಿನ್. ಓಕೆ, congratulations once again, better luck for the future also. That's all from the presentation. Thank you one and all, sir. Next match will be played between N1 Events versus Red Scorpions. I request both the teams captain please come for the crucial toss.
Toss is going on between N1 Events versus Red Scorpion. Next match it will be a gut-wrenching, nerve-wracking match. Umpire toss win by